ನೆಚ್ಚಿನ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ಕನ್ನಡ ವ್ಯಾಕರಣಾಂಶದಲ್ಲಿ ಲಿಂಗಗಳ ಬಗ್ಗೆ ತಿಳಿದುಕೊಳ್ಳೋಣ. ಲಿಂಗಗಳಲ್ಲಿ ಒಟ್ಟು 3 ವಿಧ: ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕಲಿಂಗ. ಸ್ತ್ರೀಲಿಂಗ ಎಂದರೆ ಹೆಣ್ಣು ಅಥವಾ ಸ್ತ್ರೀ ಎಂಬ ಅರ್ಥವನ್ನು ನೀಡುವಂತಹ ಅಥವಾ ಸ್ತ್ರೀ ಎನ್ನುವ ಭಾವನೆಯನ್ನು ಮೂಡಿಸುವಂತಹ ಪದಗಳನ್ನು ಸ್ತ್ರೀಲಿಂಗ ಎಂಬುದಾಗಿ ನಾವು ಕರೀತೇವೆ. ಉದಾಹರಣೆಗೆ ರಾಣಿ. ನೋಡಿ, ಈ ರಾಣಿ ಎನ್ನುವ ಪದವನ್ನು ಗಮನಿಸಿದಾಗ ಅಥವಾ ರಾಣಿ ಎನ್ನುವ ಪದವನ್ನು ಕೇಳಿದಾಗ ನಮಗೆ ಸ್ತ್ರೀ ಅಥವಾ ಹೆಣ್ಣು ಎನ್ನುವಂಥ ಭಾವನೆ ಮೂಡುತ್ತೆ. ಆದ್ದರಿಂದ ರಾಣಿ ಎನ್ನುವುದು ಸ್ತ್ರೀಲಿಂಗ ಪದ. ಇನ್ನು ಕೆಲವು ಉದಾಹರಣೆಗಳನ್ನು ಗಮನಿಸಿ. ಸೇವಕಿ, ಕಾವೇರಿ, ಸರಸ್ವತಿ, ಪಾರ್ವತಿ, ನಾಯಕಿ, ಶಿಕ್ಷಕಿ, ವಿದ್ಯಾರ್ಥಿನಿ, ಗೌಡತಿ, ತಾಯಿ, ಅಜ್ಜಿ, ಮಗಳು, ಅಕ್ಕ. ಇನ್ನು ಸರ್ವನಾಮದಲ್ಲಿ ಇವಳು, ಅವಳು, ಈಕೆ, ಆಕೆ ಇವೆಲ್ಲವೂ ಕೂಡ ಸ್ತ್ರೀಲಿಂಗ ಪದಗಳು. ಈ ಪದಗಳನ್ನು ಗಮನಿಸಿದಾಗ ನಮಗೆ ಸ್ತ್ರೀ, ಹೆಣ್ಣು ಎನ್ನುವಂಥ ಭಾವನೆ ಮೂಡುವಂಥದ್ದನ್ನು ನೋಡಬಹುದು. ಇನ್ನು ಪುಲ್ಲಿಂಗ ಪದ. ಪುಲ್ಲಿಂಗ ಅಂದ್ರೇನು? ಇದಕ್ಕೆ ಸ್ತ್ರೀಲಿಂಗಕ್ಕೆ ವಿರುದ್ಧವಾದಂಥದ್ದು. ಗಂಡು ಅಥವಾ ಪುರುಷ ಎನ್ನುವ ಅರ್ಥವನ್ನು ನೀಡುವಂತಹ ಅಥವಾ ಭಾವನೆಯನ್ನು ಮೂಡಿಸುವಂತಹ ಪದಗಳನ್ನು ನಾವು ಪುಲ್ಲಿಂಗ ಪದಗಳು ಅಂತ ಕರೀತೇವೆ. ಉದಾಹರಣೆಗೆ ರಾಜ. ಈ ರಾಜ ಎನ್ನುವಂಥ ಪದ ಪುಲ್ಲಿಂಗ ಪದ. ಈ ಪದವನ್ನು ಕೇಳಿದ ತಕ್ಷಣ ಅಥವಾ ಈ ಪದವನ್ನು ಓದಿದಾಗ ನಮಗೆ ಪುರುಷ ಎನ್ನುವಂಥ ಭಾವನೆ ಮೂಡುತ್ತೆ. ಇನ್ನು ಕೆಲವು ಉದಾಹರಣೆಗಳು: ಮಂತ್ರಿ, ಸೇವಕ, ರಾಜು, ರಾಮ, ಶಂಕರ, ನಾಯಕ, ಶಿಕ್ಷಕ, ವಿದ್ಯಾರ್ಥಿ, ಗೌಡ, ತಂದೆ, ಅಜ್ಜ, ಮಗ, ಅಣ್ಣ. ಇನ್ನು ಸರ್ವನಾಮಗಳಲ್ಲಿ ಇವನು, ಅವನು, ಈತ, ಆತ ಇವೆಲ್ಲವೂ ಕೂಡ ಪುಲ್ಲಿಂಗ ಪದಗಳು. ಬಹಳ ಸ್ಪಷ್ಟವಾಗಿ ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ ವಿದ್ಯಾರ್ಥಿಗಳೇ. ಸ್ತ್ರೀಲಿಂಗ ಅಂದರೆ ಹೆಣ್ಣು ಎನ್ನುವ ಅರ್ಥವನ್ನು ನೀಡುವಂತಹ ಪದಗಳು, ಪುಲ್ಲಿಂಗ ಅಂದರೆ ಪುರುಷ ಅಥವಾ ಗಂಡು ಎನ್ನುವ ಅರ್ಥವನ್ನು ನೀಡುವಂತಹ ಪದಗಳು. ಹೀಗೆ ಸಾಕಷ್ಟು ಪದಗಳನ್ನು ನಾವು ನೋಡಬಹುದು. ಇನ್ನು ನಪುಂಸಕಲಿಂಗ ಪದಗಳು. ನೋಡಿ, ಗಂಡು ಹೆಣ್ಣು ಎನ್ನುವ ಅರ್ಥವನ್ನು ನೀಡದೇ ಇರುವಂತಹ ಪದಗಳನ್ನು ನಾವು ನಪುಂಸಕಲಿಂಗ ಪದಗಳು ಅಂತ ಕರೀತೇವೆ. ಉದಾಹರಣೆಗೆ ಮನೆ. ಈ ಮನೆ ಎನ್ನುವಂತಹ ಪದವನ್ನು ನೋಡಿದಾಗ ನಮಗೆ ಅಲ್ಲಿ ಗಂಡು ಹೆಣ್ಣು ಈ ಎರಡು ಭಾವನೆಗಳು ಬರೋದಿಲ್ಲ. ಇದನ್ನು ನಾವು ನಪುಂಸಕಲಿಂಗ ಅಂತ ಕರಿತೇವೆ. ಸ್ತ್ರೀಲಿಂಗ ಅಂದರೆ ಹೆಣ್ಣು ಎನ್ನುವ ಭಾವನೆಯನ್ನು ಉಂಟು ಮಾಡುವಂತಹ ಪದಗಳು. ಪುಲ್ಲಿಂಗ ಅಂದರೆ ಗಂಡು ಎನ್ನುವ ಭಾವನೆಯನ್ನು ಉಂಟು ಮಾಡುವಂತಹ ಪದಗಳು. ನಪುಂಸಕಲಿಂಗ ಅಂದರೆ ಗಂಡು ಹೆಣ್ಣು ಈ ಎರಡೂ ಭಾವನೆಗಳನ್ನು ಅಥವಾ ಎರಡೂ ಅರ್ಥಗಳನ್ನು ನೀಡದೇ ಇರುವಂತಹ ಪದಗಳು. ಇನ್ನು ಉದಾಹರಣೆಗಳನ್ನು ನೋಡಿ. ನಪುಂಸಕಲಿಂಗಕ್ಕೆ ಮರ, ಕಲ್ಲು, ಕಾಗದ, ಬಟ್ಟೆ, ರಸ್ತೆ, ಬಸ್ಸು, ಕಾರು, ನೀರು. ಇನ್ನು ಸರ್ವನಾಮದಲ್ಲಿ ಅದು, ಇದು, ಅವು, ಇವು ಹೀಗೆ ಸಾಕಷ್ಟು ಪದಗಳನ್ನು ನಾವು ನೋಡಬಹುದು. ಇನ್ನು ಲಿಂಗರೂಪ ಪರಿವರ್ತಿಸಿ ಬರೆಯಿರಿ ಅಂತ ನಿಮಗೆ ಕೇಳ್ತಾರೆ. ಪುಲ್ಲಿಂಗ ಪದಗಳನ್ನು ಕೊಟ್ಟು ಅದನ್ನು ಸ್ತ್ರೀಲಿಂಗ ರೂಪವಾಗಿ ಪರಿವರ್ತಿಸಿ ಬರೆಯಿರಿ, ಅಥವಾ ಸ್ತ್ರೀಲಿಂಗ ರೂಪವನ್ನು ಕೊಟ್ಟು ಅದನ್ನು ಪುಲ್ಲಿಂಗ ರೂಪವಾಗಿ ಪರಿವರ್ತಿಸಿ ಬರೆಯಿರಿ ಅಂತ ಕೇಳ್ತಾರೆ. ಇಲ್ಲಿ ಕೆಲವು ಉದಾಹರಣೆಗಳನ್ನು ಗಮನಿಸಿ. ನಾಯಕ, ಇದು ಪುಲ್ಲಿಂಗ ಪದ. ಇದರ ಸ್ತ್ರೀಲಿಂಗ ರೂಪ ನಾಯಕಿ. ವೈದ್ಯ, ವೈದ್ಯೆ. ಬಳೆಗಾರ, ಬಳೆಗಾರ್ತಿ. ಕನ್ನಡಿಗ, ಕನ್ನಡತಿ. ಶರಣ, ಶರಣೆ. ಹೀಗೆ ನೀವು ಸಾಕಷ್ಟು ಉದಾಹರಣೆಗಳನ್ನು ನೋಡಬಹುದು. ಆದ್ದರಿಂದ ವಿದ್ಯಾರ್ಥಿಗಳೇ, ಕನ್ನಡ ಭಾಷೆಯಲ್ಲಿ ಪದ ಪ್ರಯೋಗವನ್ನು ಮಾಡುವಾಗ ಅಥವಾ ಒಂದು ವಾಕ್ಯವನ್ನು ರಚನೆ ಮಾಡುವಾಗ ನೀವು ಸರಿಯಾಗಿ ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕಲಿಂಗ ಈ ಒಂದು ಅರ್ಥವನ್ನು ತಿಳಿದುಕೊಂಡು ವಾಕ್ಯವನ್ನು ರಚನೆ ಮಾಡಬೇಕಾಗಿರುತ್ತೆ. ಈ ಉದಾಹರಣೆಗಳನ್ನು ಗಮನಿಸಿ. ಇದು ಹಾಸ್ಯಾಸ್ಪದವಾಗಿರಬಹುದು ಕೆಲವೊಮ್ಮೆ, ಆದರೆ ಬಹಳಷ್ಟು ಮಂದಿ ಈ ರೀತಿಯಾಗಿ ಕೂಡ ವಾಕ್ಯಗಳನ್ನು ಮಾಡ್ತಾರೆ. ತಾಯಿ ಅಡುಗೆ ಮಾಡುತ್ತಿದ್ದಾಳೆ, ಇದು ಸರಿಯಾದ ವಾಕ್ಯ. ತಾಯಿ ಅನ್ನೋದು ಸ್ತ್ರೀಲಿಂಗ ಪದ. ಅಡುಗೆ ಮಾಡುತ್ತಿದ್ದಾಳೆ, ನೋಡಿ ಅಲ್ಲಿ ಲೇ ಅಂತ ಬರ್ತಾ ಇದೆ. ತಾಯಿ ಅಡುಗೆ ಮಾಡುತ್ತಿದ್ದಾಳೆ, ಇದು ಸರಿಯಾದ ಕ್ರಮ. ಇನ್ನು ಕೆಲವರು ಹೇಳುವಂಥದ್ದು ತಾಯಿ ಅಡುಗೆ ಮಾಡುತ್ತಿದೆ, ನನ್ನ ತಾಯಿ ಅಡುಗೆ ಮಾಡುತ್ತಿದೆ. ಹೀಗೆ ಅಂದರೆ ಸ್ತ್ರೀಲಿಂಗಕ್ಕೆ ಮಾಡುತ್ತಿದೆ, ಹೋಗುತ್ತಿದೆ, ಬರುತ್ತಿದೆ ಈ ರೀತಿ ನಪುಂಸಕಲಿಂಗ ಪದಗಳನ್ನು, ಕ್ರಿಯಾಪದಗಳನ್ನು ಸೇರಿಸುವಂಥದ್ದನ್ನು ಮಾಡ್ತಾರೆ. ಇದನ್ನು ಮಾಡಬಾರ್ದು. ಇನ್ನೊಂದು ವಾಕ್ಯ, ನಾನು ಮನೆಗೆ ಹೋಗುತ್ತಿದ್ದೇನೆ, ಇದು ಸರಿಯಾಗಿದೆ.
ಅದನ್ನು ಬಿಟ್ಟು ನಾನು ಮನೆಗೆ ಹೋಗುತ್ತಿದೆ ಅಂದರೆ ಅದು ಯಾವ ರೀತಿ? ನಾನು ಮನೆಗೆ ಹೋಗುತ್ತಿದೆ ಅಂದರೆ ಅಲ್ಲಿ ಹೋಗುತ್ತಿದೆ ಅನ್ನೋದು ನಪುಂಸಕ ಲಿಂಗವನ್ನು ಸೂಚಿಸುವಂತಹ ಒಂದು ಕ್ರಿಯಾಪದ. ಮಳೆ ಬರುತ್ತಿದೆ, ಇದು ಸರಿ ಇದೆ. ಅದನ್ನು ಬಿಟ್ಟು ನಾನು ಮಳೆ ಬರುತ್ತಿದ್ದಾನೆ ಅಥವಾ ಮಳೆ ಬರುತ್ತಿದ್ದಾರೆ, ಮಳೆ ಬರುತ್ತಿದ್ದಾಳೆ ಅಂತ ಹೇಳಿದರೆ ಅದು ತಪ್ಪಲ್ವಾ? ಆದ್ದರಿಂದ ಪದ ಪ್ರಯೋಗ ಮಾಡಬೇಕಾದ್ರೆ, ವಾಕ್ಯಗಳನ್ನು ರಚನೆ ಮಾಡಬೇಕಾದ್ರೆ ಸರಿಯಾಗಿ ಆಲೋಚನೆ ಮಾಡಿ ನೀವು ವಾಕ್ಯಗಳನ್ನು ರಚನೆ ಮಾಡಬೇಕು. ಅವಳು ಬರುತ್ತಿದ್ದಾಳೆ ಈ ರೀತಿಯಾಗಿ, ಅವನು ಬರುತ್ತಿದ್ದಾನೆ, ಅವರು ಬರುತ್ತಿದ್ದಾರೆ, ಇದೆಲ್ಲವೂ ಕೂಡ ಸರಿಯಾದ ಕ್ರಮಗಳು. ಈ ರೀತಿಯಾಗಿ ನೀವು ವಾಕ್ಯಗಳನ್ನು ಪ್ರಯೋಗ ಮಾಡಬೇಕಾಗುತ್ತೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ಕನ್ನಡ ವ್ಯಾಕರಣಾಂಶದಲ್ಲಿ ಲಿಂಗಗಳ ಬಗ್ಗೆ ತಿಳಿಸಿದ್ದೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.